ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ವೈಫ್ ಆಫ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಥ್ರಿಲ್ಲರ್ ಆಗಿದೆ. ನಮ್ಮ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಲೇಟ್ ಮಾಡದೆ ಬನ್ನಿ ಮೂವಿನ ನೋಡ್ಕೊಂಬರೋಣ. ಮೂವಿ ಸ್ಟಾರ್ಟಿಂಗ್ ನಿಮಗೆ ಮೇನ್ ಕ್ಯಾರೆಕ್ಟರ್ ಆದಂತಹ ಅವನಿನ ತೋರಿಸ್ತಾರೆ. ಅವನಿ ಪ್ರಾಸ್ಟಿಟ್ಯೂಟ್ ಥರ ರೋಡಲ್ಲಿ ನಿಂತ್ಕೊಂಡು ಹೋಗೋ ಬರೋರಿಗೆಲ್ಲರಿಗೂ ಬರ್ತೀರಾ ಅಂತ ಹೇಳಿ ಕೇಳ್ತಿರ್ತಾಳೆ. ಅವರು ಕೂಡ ಓಕೆ ಅಂತ ಹೇಳ್ತಾರೆ. ಆದರೆ ಅಮೌಂಟ್ನ 50,000 ಹೇಳ್ತಾಳೆ. 50,000 ಕೊಟ್ಟರೆ ಮಾತ್ರ ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸೊ ಅವಾಗ ಅವರು 50,000 ಅಂತ ಹೇಳಿ ಕೇಳ್ತಿದ್ದ ಹಾಗೇನೆ ಅಲ್ಲಿಂದ ಹೋಗ್ತಿರ್ತಾರೆ. 50,000 ಅಂತ ಹೇಳಿದ್ರೆ ಯಾರು ಬರ್ತಿಲ್ಲ ಅಂತ ಹೇಳಿ 30,000ನ ಕೇಳಿ ನೋಡ್ತಾಳೆ. ಆದರೆ 30,000ಕ್ಕೂ ಕೂಡ ಯಾರು ಬರೋದಿಲ್ಲ. ಹೀಗೆ ಕಡಿಮೆ ಮಾಡ್ತಾ ಮಾಡ್ತಾ 30ರಿಂದ 20ಕ್ಕೆ ಬರ್ತಾಳೆ. ಅವಾಗ ಒಬ್ಬ ನಿನಗೆ 20,000 ಕೊಡೋ ಬದಲು 20 ಜನನ ಕರ್ಕೊಂಡು ಬರ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹೀಗೆ ಅವನಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅಲ್ಲೇ ಬೇರೆ ಯಾರಾದ್ರೂ ಬರ್ತಾರೇನೋ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತಾಳೆ. ಹೀಗೆ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ. ಬಂದು ಅಮೌಂಟ್ ಎಷ್ಟು ಅಂತ ಹೇಳಿ ಕೇಳ್ತಾನೆ. ಅವನ ಮುಖನ ನೋಡಿ 1,000 ರೂಪಾಯಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಅವನು ಶಾಕ್ ಆಗಿ 1,000 ರೂಪಾಯಿ ಅಷ್ಟೇನಾ, ಇಷ್ಟು ಚೆನ್ನಾಗಿದ್ಯಾ, ಬರೀ 1,000 ರೂಪಾಯಿಗೆ ಬರ್ತೀಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಹೌದು ಅಂತ ಹೇಳಿ ಹೇಳ್ತಾಳೆ. ನೆಕ್ಸ್ಟ್ ಆ ಹುಡುಗ ಅವನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಇವರಿಬ್ರು ರೂಮ್ಗೆ ಹೋಗ್ತಿದ್ದ ಹಾಗೇನೆ ಪವರ್ ಕಟ್ ಆಗ್ಬಿಡುತ್ತೆ. ಆ ಹುಡುಗ ಕ್ಯಾಂಡಲ್ ಹಚ್ಚಿ ಅವನಿನ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ನೀನು ನೋಡೋದಕ್ಕೆ ಓದ್ಕೊಂಡಿರೋ ಹುಡುಗಿ ತರ ಕಾಣಿಸ್ತೀಯಾ, ಅದಲ್ದೇನೆ ತುಂಬಾನೇ ಚೆನ್ನಾಗಿದ್ಯಾ, ನಿನ್ ಪ್ರಾಬ್ಲಮ್ ಏನು, ನೀನ್ ಯಾಕೆ ಪ್ರಾಸ್ಟಿಟ್ಯೂಟ್ ಆದೆ, ಅದ್ರ ಅವಶ್ಯಕತೆ ಆದ್ರೂ ನಿನಗೆ ಏನು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವಳ ಸ್ಟೋರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ್ಲೇ ನಮ್ಗೆ ಅವನಿ ಸ್ಟೋರಿನ ತೋರಿಸ್ತಾರೆ. ಸ್ಟಾರ್ಟಿಂಗ್ ಅವನಿ ಮಲ್ಕೊಂಡಿರ್ತಾಳೆ. ಅಲ್ಲಿಗೆ ಅವಳ ಫ್ರೆಂಡ್ಸ್ ಬಂದು ನಿನ್ನೆ ಕೊಲೆ ಮಾಡಿದ್ದನ್ನ ಯಾಕೆ ನೀನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದ್ಯಾ ಅಂತ ಹೇಳಿ ಕೇಳ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅಲ್ಲಿಗೆ ಪೊಲೀಸವರು ಅವನಿನ ಅರೆಸ್ಟ್ ಮಾಡೋಕೆ ಅಂತ ಹೇಳಿ ಬರ್ತಾರೆ. ಅವನಿ ಗಾಬರಿಯಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಪೊಲೀಸ್ಗೆ ಚಾಕುವಿನಿಂದ ಚುಚ್ಚಿಬಿಡ್ತಾಳೆ. ಸೊ ಇಲ್ಲಿಗೆ ಇವರ ಶಾರ್ಟ್ ಮೂವಿ ಎಂಡ್ ಆಗುತ್ತೆ. ಅವನಿ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲರೂ ಸೇರಿ ಇಲ್ಲಿ ಶಾರ್ಟ್ ಫಿಲ್ಮ್ ತೆಗ್ದಿರ್ತಾರೆ. ಅದರ ಡೈರೆಕ್ಟರ್ ಅಭಿ. ಆಕ್ಚುಲಿ ಅಭಿ ಅವನಿನ ತುಂಬಾನೇ ಇಷ್ಟಪಡ್ತಿರ್ತಾನೆ. ಹೀಗೆ ಮಾತಾಡ್ತಾ ಅಭಿ ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಹೇಳ್ತಾನೆ. ಈ ಕಡೆ ಅವನಿಗೂ ಕೂಡ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದಿದ್ರಿಂದ ಇಬ್ರು ಒಂದು ಶಾರ್ಟ್ ಫಿಲಮ್ ತೆಗಿಯೋದಕ್ಕೆ ಪ್ಲಾನ್ ಮಾಡ್ತಾರೆ. ಈ ಶಾರ್ಟ್ ಫಿಲಮ್ ಶೂಟಿಂಗ್ ಟೈಮಲ್ಲಿ ಅವರಿಬ್ರು ಫ್ರೆಂಡ್ಶಿಪ್ ಪ್ರೀತಿಯಾಗಿ ಕನ್ವರ್ಟ್ ಆಗಿರುತ್ತೆ. ಹೀಗೆ ಒಂದಿನ ಅವರಿಬ್ರು ಕಾಫಿ ಶಾಪ್ ಅಲ್ಲಿ ಕೂತಿರ್ಬೇಕಾದ್ರೆ ಅಭಿ ಅವನಿಗೆ ಪ್ರಪೋಸ್ ಮಾಡ್ತಾನೆ. ರಿಂಗ್ ಕೊಟ್ಟು ನನ್ನ ಮದುವೆ ಆಗ್ತೀಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವಳ ಮದುವೆ ಇನ್ವಿಟೇಷನ್ ಕಾರ್ಡ್ನ ಕೊಟ್ಟು ಇನ್ನು 10 ದಿನದಲ್ಲಿ ನನ್ನ ಮದುವೆ ಅಂತ ಹೇಳಿ ಹೇಳ್ತಾಳೆ. ಅವನಿಗೆ ಮದುವೆ ಅಂತ ಹೇಳಿ ಗೊತ್ತಾಗ್ತಿದ್ದ ಹಾಗೇನೆ ಅಭಿ ಎದೆ ಹೊಡೆದೋಗುತ್ತೆ. ನಿನ್ಗೂ ನಾನಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಗೊತ್ತಿದೆ, ಆದ್ರೆ ಯಾಕೆ ಬೇರೆಯವ್ರನ್ನ ಮದುವೆ ಆಗ್ತಿದ್ಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವಳ ಫ್ಲಾಶ್ ಬ್ಯಾಕ್ ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವರ ತಂದೆಗೆ ಸಡನ್ ಆಗಿ ಸ್ಟ್ರೋಕ್ ಆಗ್ಬಿಡುತ್ತೆ. ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇಮಿಡಿಯೇಟ್ ಆಪರೇಷನ್ ಆಗ್ಬೇಕು, ಆಪರೇಷನ್ಗೆ 2.5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ತಕ್ಷಣ ಅವನಿ ಮನೆಗೆ ಹೋಗಿ ಅಲ್ಲಿದ್ದಂತಹ ಒಡವೆ ಎಲ್ಲದನ್ನು ಮಾರಿದ್ರು ಕೂಡ 2 ಲಕ್ಷ ಮಾತ್ರ ಅರೇಂಜ್ ಆಗುತ್ತೆ. ಆದ್ರೆ ಹಾಸ್ಪಿಟಲ್ ಅಲ್ಲಿ ಪೂರ್ತಿ ಹಣ ಕಟ್ಟಿದ್ರೆ ಮಾತ್ರ ಆಪರೇಷನ್ ಮಾಡೋದು ಅಂತ ಹೇಳಿ ಹೇಳ್ತಾರೆ. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವ್ರ ಸಂಬಂಧಿಕರಿಗೆಲ್ರಿಗೂ ಕೂಡ ಕಾಲ್ ಮಾಡ್ಬಿಟ್ಟು ಹಣನ ಕೇಳ್ತಾಳೆ. ಆದ್ರೆ ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ. ಹೀಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿದ್ದಂತಹ ಅವನಿಗೆ ಅಲ್ಲಿ ಪ್ರಾಸ್ಟಿಟ್ಯೂಟ್ಗಳು ಕಾಣಿಸ್ತಾರೆ. ಅವರು ಹೋಗೋ ಬರೋರು ಎಲ್ಲರಿಗೂ ದುಡ್ಡು ಕೇಳ್ತಿರೋದನ್ನ ಗಮನಿಸಿದಂತಹ ಅವನಿ ಇವಳು ಕೂಡ ಅಲ್ಲೇ ನಿಂತು ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದೆ ತುಂಬಾನೇ ಗೊಂದಲದಿದ್ದಂತಹ ಅವನಿಗೆ ಅಲ್ಲಿ ಪ್ರಾಸ್ಟಿಟ್ಯೂಟ್ಗಳು ಕಾಣಿಸ್ತಾರೆ. ಅವರು ಹೈವೇಯಲ್ಲಿ ಬರೋರೆಲ್ಲರ ಹತ್ರನೂ ದುಡ್ಡು ಕೇಳ್ತಿರೋದನ್ನ ಗಮನಿಸಿ ಇವಳು ಕೂಡ ಅಲ್ಲೇ ನಿಂತು ದುಡ್ಡು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಮೌಂಟ್ 50,000 ಕೊಟ್ರೆ ಬರ್ತೀನಿ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ಕೇಳ್ತಿರ್ತಾಳೆ. ಇವಳು 50,000 ಅಂತ ಹೇಳ್ತಿದ್ದಂಗೆನೆ ಅವರು ಇವಳಿಗೆ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾರೆ. ಹೀಗಿರುವ ಟೈಮ್ಗೆ
ಹೀಗಿರೋ ಟೈಮಲ್ಲಿ ಅವನಿಗೆ ಅವ್ರ ಮಾವ ಕಾಲ್ ಮಾಡಿ, ಅವನಿ ಎಲ್ಲಿದ್ದೀಯಾ, ನನಗೆ ಮ್ಯಾಟರ್ ಇವಾಗ ಗೊತ್ತಾಯ್ತು, ಅಮೌಂಟ್ ತಗೊಂಡು ಬರ್ತಿದ್ದೀನಿ, ಹಾಸ್ಪಿಟಲ್ಗೆ ಬಾ ಅಂತ ಹೇಳ್ತಾನೆ. ಒಂದ್ ಕ್ಷಣ ಅವನಿಗೆ ಓದೋ ಜೀವ ಬಂದಂತಾಗತ್ತೆ. ಇದುವರೆಗೂ ನಮ್ಮ ಮಾವ ನನ್ನನ್ನ ಏನು ಕೇಳಿರ್ಲಿಲ್ಲ, ಅವರ ಮಗನನ್ನ ಮದುವೆ ಆಗು ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಭಾವನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ಅದಲ್ದೆ ನಮ್ಮ ಭಾವ ಅಂತ ಹೇಳಿದ್ರೆ ನನಗೆ ಚಿಕ್ಕದ್ರಿಂದನೂ ತುಂಬಾನೇ ಇಷ್ಟ, ಅದಕ್ಕೆ ಒಪ್ಕೊಂಡೆ ಅಂತ ಹೇಳ್ತಾಳೆ. ಅಭಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಅಲ್ಲೇನೆ ಕೂತ್ಕೊಂಡು ಅಳ್ತಿರ್ತಾನೆ. ಹೀಗೆ 10 ದಿನ ಆದ್ಮೇಲೆ ಅವನಿಗೆ ಮದುವೆ ಕೂಡ ಆಗುತ್ತೆ. ಅವನಿ ತುಂಬಾನೇ ಖುಷಿಯಾಗಿರ್ತಾಳೆ. ಮದುವೆ ಆದ ನೆಕ್ಸ್ಟ್ ಡೇ ನೈಟ್ ಅವಳ ಗಂಡ ಬೇರೆ ಹುಡುಗಿನ ಕರ್ಕೊಂಡ್ ಬಂದು ರೂಮ್ ಒಳಗಡೆ ಹೋಗ್ತಾನೆ. ಇದನ್ನ ನೋಡಿ ಅವನಿ ಅಲ್ಲಿಗೆ ಹೋಗಿ ನೋಡ್ತಾಳೆ. ಅವಾಗ ಅವಳಿಗೆ ಅವರಿಬ್ರು ಕೂಡ ರೊಮ್ಯಾನ್ಸ್ ಮಾಡೋ ಸೌಂಡ್ ಕೇಳಿ ತುಂಬಾನೇ ದುಃಖ ಬರುತ್ತೆ. ನನ್ ಭಾವ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ಇಂಥವ್ನ ಅಂತ ಹೇಳಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಪ್ರೆಸೆಂಟ್ ಬಂದ್ರೆ ಸ್ಟೋರಿನ ಇಲ್ಲಿವರೆಗೆ ಮಾತ್ರ ಆ ಹುಡುಗಂಗೆ ಹೇಳ್ತಾಳೆ. ಅದಕ್ಕೆ ಅವನು, ನಿನ್ನಂತಹ ಸುಂದರವಾಗಿರುವಂತಹ ಹುಡುಗಿ ಇದ್ರು ಕೂಡ ಬೇರೆಯವ್ರನ್ನ ಮನೆ ಕರ್ಕೊಂಡ್ ಬಂದಿದ್ನ, ಅವನ್ಗೆ ಬುದ್ಧಿ ಇಲ್ವಾ ಅಂತ ಹೇಳಿ ಬೈತಿರ್ತಾನೆ. ಅದಕ್ಕೆ ಅವನಿಗೆ ತುಂಬಾನೇ ಕೋಪ ಬಂದು ಅಲ್ಲೇ ಇದ್ದಂತಹ ವೈರ್ನ ತಗೊಂಡು ಅವನನ್ನ ಸಾಯಿಸ್ಬಿಡ್ತಾಳೆ. ನೆಕ್ಸ್ಟ್ ಡೇ ಅವನಿ ಗಾಂಜಾ ಮಾರೋ ಹುಡುಗನ ಹತ್ರ ಹೋಗಿ ಅದನ್ನ ತಗೊಳ್ತಾಳೆ. ಮತ್ತೆ ಅವನ ಹತ್ರ, ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರು ಯಾರು ಬರ್ತಿಲ್ಲ, ನೀನ್ ಬರ್ತೀಯ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಅವನು ಕೂಡ ಓಕೆ ಅಂತ ಹೇಳಿ ಫ್ಲಾಟ್ಗೆ ಹೋಗ್ತಾನೆ. ಆದ್ರೆ ಫ್ಲಾಟ್ ಅಲ್ಲಿ ಯಾರು ಇರಲ್ಲ. ಆಗ ಅವನು, ಹೇ ನಿನಗ್ ಮದ್ವೆ ಆಗಿದ್ಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವನಿ, ಹೌದು ಆಗಿದೆ, ಬಟ್ ಅದೊಂದು ದೊಡ್ಡ ಕತೆ ಅಂತ ಹೇಳ್ತಾಳೆ. ಹೌದಾ, ಪರವಾಗಿಲ್ಲ, ಅದೇನು ಹೇಳು, ನಾನು ಕೂಡ ಕೇಳ್ತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವನಿ ಮತ್ತೆ ಫ್ಲಾಶ್ ಬ್ಯಾಕ್ ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಮ್ಗೆ ಎಲ್ಲಿವರೆಗೂ ತೋರ್ಸಿದ್ರೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಅವನಿ ಭಾವ ಯಥಾಸ್ಥಿತಿ ಅನ್ನೋ ಹಾಗೆ ಆ ಹುಡುಗಿ ಹಿಂದೆನೆ ಓಡಾಡ್ತಿರ್ತಾನೆ. 3 ಹೊತ್ತು ಅವಳ ಜೊತೆನೆ ಮಾತಾಡ್ಕೊಂಡು ರಾತ್ರಿ ಆದ್ರೆ ಸಾಕು ಮನೆ ಕರ್ಕೊಂಡು ಬರ್ತಿರ್ತಾನೆ. ಇದನ್ನ ನೋಡಿ ಅವನಿಗೆ ತುಂಬಾನೇ ಕೋಪ ಬಂದು ಅವಳ ಭಾವನ ಹತ್ರ ಹೋಗಿ, ನೀನ್ ಯಾಕೆ ಹೀಗ್ ಮಾಡ್ತಿದೀಯಾ, ಆ ಹುಡುಗಿ ಯಾರು, 3 ಹೊತ್ತು ಅವಳ ಜೊತೆನೆ ಇರ್ತೀಯ, ನನ್ನನ್ನ ಯಾಕೆ ಮದ್ವೆ ಆದೆ ಅಂತ ಕೇಳ್ತಾಳೆ. ಅದಕ್ಕೆ ಅವಳ ಭಾವಂಗೆ ತುಂಬಾನೇ ಕೋಪ ಬಂದು ಅವಳನ್ನ ಚೆನ್ನಾಗಿ ಹೊಡೆದು ಫ್ರಿಡ್ಜ್ ಒಳಗಡೆ ಹಾಕಿ ಲಾಕ್ ಮಾಡ್ಬಿಡ್ತಾನೆ. ಅವನಿ, ನನ್ನ ಈ ವಿಷಯನ ಯಾರಿಗೂ ಹೇಳಲ್ಲ, ತಪ್ಪಾಯ್ತು, ದಯವಿಟ್ಟು ಫ್ರಿಡ್ಜ್ ಬಾಗ್ಲನ್ನ ಓಪನ್ ಮಾಡು ಅಂತ ಹೇಳಿ ಎಷ್ಟೇ ಗೋಗರಿದ್ರು ಕೂಡ ಅವನು ಓಪನ್ ಮಾಡೋದಿಲ್ಲ. ಅವನಿಗೆ ಫ್ರಿಡ್ಜ್ ಒಳಗಡೆ ತುಂಬಾನೇ ಕೋಲ್ಡ್ ಆಗಿ ಪ್ರಜ್ಞೆ ತಪ್ಪಿಡ್ತಾಳೆ. ಮತ್ತೆ ಮಾರ್ನಿಂಗ್ ಲಾಕ್ ನ ಓಪನ್ ಮಾಡ್ತಾನೆ, ಡೋರ್ ಕೂಡ ಓಪನ್ ಮಾಡೋದಿಲ್ಲ. ಅವನಿ ಹೇಗೋ ಕಷ್ಟಪಟ್ಟು ಡೋರ್ನ ಓಪನ್ ಮಾಡ್ಕೊಂಡು ಹೊರಗಡೆ ಬಂದು ಬೀಳ್ತಾಳೆ. ಹೀಗೆ ತುಂಬಾ ಕಷ್ಟ ಅನುಭವಿಸ್ತಿರುವಂತಹ ಅವನಿ ಒಂದು ತೀರ್ಮಾನನ ಮಾಡ್ತಾಳೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇವನ್ ಹೇಗೆ ಬೇರೆ ಹುಡುಗಿ ಜೊತೆ ಎಂಜಾಯ್ ಮಾಡ್ತಾ ಇದ್ದಾನೋ ಅದೇ ತರ ಇವಳು ಕೂಡ ಇವಳ ಬಾಯ್ ಫ್ರೆಂಡ್ ನ ಕರ್ಕೊಂಡ್ ಬಂದು ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಳ್ತಾಳೆ. ಅದೇ ದಿನ ರಾತ್ರಿ ಅವರು ಯಾವ ರೂಮಲ್ಲಿ ಈ ತರ ರೊಮ್ಯಾನ್ಸ್ ನ ಮಾಡ್ತಿದ್ರು ಅದೇ ತರ ಅಭಿನ ಮನೆಗೆ ಕರ್ಕೊಂಡ್ ಬಂದು ಇವಳು ಕೂಡ ಅದೇ ತರ ರೊಮ್ಯಾನ್ಸ್ ನ ಸೌಂಡ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನ ನೋಡಿ ಅವಳ ಭಾವಂಗೆ ತುಂಬಾನೇ ಕೋಪ ಬರುತ್ತೆ. ಹೀಗೆ ಅವಳ ಭಾವ ಹೇಗೆಲ್ಲ ಇವಳಿಗೆ ಟಾರ್ಚರ್ ಮಾಡಿರ್ತಾನೋ ಅದೇ ರೀತಿ ರಿವೆಂಜ್ ನ ತಗೊಳ್ತಿರ್ತಾಳೆ. ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಅವ್ರ ಭಾವ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಕೊಂಡು ಫೋನ್ ನ ಹೊಡೆದ್ಬಿಟ್ಟು ರೂಮ್ ಒಳಗಡೆ ಹೋಗ್ತಾನೆ. ಇದನ್ನ ನೋಡಿ ಅವನಿಗೆ ಡೌಟ್ ಬಂದು ಅವಳು ಕೂಡ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಅವ್ರ ಭಾವ ಕೈನ ಕಟ್ ಮಾಡ್ಕೊಂಡು ಇರ್ತಾನೆ. ಪಕ್ಕದಲ್ಲೇನೆ ಅವನ ಲವರ್ ಇನ್ವಿಟೇಷನ್ ಕಾರ್ಡ್ ಕೂಡ ಇರುತ್ತೆ. ಸೊ ಅದನ್ನ ನೋಡಿದಂತಹ ಅವನಿಗೆ ಎಲ್ಲವೂ ಕೂಡ ಅರ್ಥ ಆಗ್ಬಿಡುತ್ತೆ. ಅವನ್ ಕೈಗೆ ಬ್ಯಾಂಡೇಜ್ ಮಾಡಿ ಅವನ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡ್ ಭಾವ, ನೀನಂದ್ರೆ ನನ್ಗೆ ಚಿಕ್ಕದ್ರಿಂದನೂ ತುಂಬಾ ಇಷ್ಟ, ನಿನ್ನನ್ನೇ ನನ್ ಗಂಡ ಅನ್ಕೊಂಡಿದ್ದೆ, ಆದ್ರೆ ನೀನು ಸ್ಕೂಲ್ ಡೇಸ್ ಅಲ್ಲಿ ಒಂದ್ ಹುಡುಗಿಗೆ ಪ್ರಪೋಸ್ ಮಾಡೋದನ್ನ ನೋಡಿ ಎಲ್ಲದೂ ಕೂಡ ಚೇಂಜ್ ಆಗೋಯ್ತು. ಅಭಿ ಅಂದ್ರೆ ನನ್ಗೆ ತುಂಬಾ ಇಷ್ಟ ಇದ್ರೂ ಕೂಡ ಚಿಕ್ಕ ವಯಸ್ಸಿಂದ ನಿನ್ನನ್ನು ಪ್ರೀತಿಸಿದ್ರಿಂದ ಈ ಮದುವೆಗೆ ಒಪ್ಕೊಂಡೆ, ಆದ್ರೆ ನೀನು ಬೇರೆ ಯಾವ್ದೋ ಹುಡುಗಿ ಹಿಂದೆ ಓಡಾಡ್ತಿದ್ಯಾ, ಆದ್ರೆ ಅವಳು ಬೇರೆಯವ್ರನ್ನ ಮದುವೆ ಆದ್ರೆ ಏನಾಯ್ತು, ನಾನ್ ನಿನ್ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ನನ್ನ ಚೆನ್ನಾಗಿ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಭಾವ ಅವನಿನ್ನ ತಪ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಅವರಿಬ್ರು ಅನ್ಯೋನ್ಯವಾಗಿ ಇರೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ.
ಹೀಗೆ ಅವನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತರಕಾರಿ ತಗೊಂಡ್ ಬರೋಕೆ ಅಂತ ಹೇಳಿ ಹೊರಗಡೆ ಹೋಗ್ತಾಳೆ. ಮನೆಗ್ ಬಂದು ನೋಡಿದ್ರೆ ಅವಳ ಭಾವ ಸತ್ತು ಬಿದ್ದಿರ್ತಾನೆ. ಪಕ್ಕದಲ್ಲೇ ಪಾಯ್ಸನ್ ಬಾಟಲ್ ಕೂಡ ಇರುತ್ತೆ. ಸೊ ಆ ಹುಡುಗಿಗೋಸ್ಕರ ಸತ್ತೋಗಿದ್ದಾನೆ ಅಂತ ಹೇಳಿ ಅನ್ಕೊಂಡು ತುಂಬಾನೇ ಅಳ್ತಿರ್ತಾಳೆ. ಹೀಗೆ ಕಬೋರ್ಡ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಅವಳ ಭಾವನ್ ಲವರ್ ಮಾಡ್ತಿದ್ದಂತಹ ಹುಡುಗಿಯ ಡೆಡ್ ಬಾಡಿ ಇರುತ್ತೆ. ಅವಳು ಒಂದ್ ಕ್ಷಣ ಶಾಕ್ ಆಗಿ ನಿಂತು ಬಿಡ್ತಾಳೆ. ಇನ್ನು ಪ್ರೆಸೆಂಟ್ಗೆ ಬಂದ್ರೆ ಈ ಸ್ಟೋರಿನ ಕೇಳ್ತಿದ್ದವನು ಕೂಡ ಅವನಿ ಸಾಯಿಸ್ಬಿಡ್ತಾಳೆ. ಅವನು ಕುಡಿತಿದ್ದಂತಹ ಡ್ರಿಂಕ್ಸ್ಗೆ ಪಾಯ್ಸನ್ ಹಾಕಿರ್ತಾಳೆ. ಸೊ ಅವನು ಕೂಡ ಅಲ್ಲೇನೆ ಸತ್ತು ಹೋಗ್ಬಿಡ್ತಾನೆ. ಮತ್ತೆ ಅವನಿ ಮನೆಗ್ ಬಂದು ಕತೆನ ಕಂಟಿನ್ಯೂ ಮಾಡ್ತಾಳೆ. ಡೆಡ್ ಬಾಡಿ ನೋಡಿ ಅವಳಿಗೆ ತುಂಬಾನೇ ಶಾಕ್ ಆಗಿ ಅಭಿಗೆ ಕಾಲ್ ಮಾಡ್ತಾಳೆ. ತಕ್ಷಣ ಅಭಿ ಅಲ್ಲಿಗೆ ಬಂದು ಏನಾಯ್ತು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವಳು ಅದನ್ನೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ಕೇಳ್ತಾಳೆ. ಆಗ ಅಭಿ ಸರಿ ಇದನ್ನ ಎಲ್ಲಾದ್ರೂ ತಗೊಂಡ್ ಹೋಗಿ ಊತ್ ಬಿಡೋಣ, ಒಂದ್ ಬ್ಯಾಗ್ ಇದ್ರೆ ನೋಡು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಅವನೇ ಒಂದು ಪೆಟ್ಟಿಗೆನ ತಂದು ಕೊಡ್ತಾಳೆ. ಆ ಹುಡುಗಿ ಡೆಡ್ ಬಾಡಿನ ಆ ಬಾಕ್ಸ್ ಒಳಗಡೆ ಹಾಕಿ ಎಲ್ಲಿಗೋ ತಗೊಂಡ್ ಹೋಗಿ ಗುಂಡಿನ ತೋಡ್ತಿರ್ತಾರೆ. ಹೀಗೆ ಗುಂಡಿ ತೋಡ್ತಿರ್ಬೇಕಾದ್ರೆ ಅವನಿ ಅಭಿ ತಲೆಗೆ ಹೊಡಿತಾಳೆ. ಆ ಹುಡುಗಿ ಕೂಡ ಬಾಕ್ಸ್ ಇಂದ ಎದ್ದು ನಿಂತ್ಕೊಳ್ತಾಳೆ. ಇದನ್ನ ನೋಡಿ ಅಭಿಗೆ ಶಾಕ್ ಆಗುತ್ತೆ. ಆಕ್ಚುಲ್ ಆಗಿ ಅವನಿ ಅವ್ರ ಭಾವ ಸತ್ತು ಹೋದ್ಮೇಲೆ ಆ ಹುಡುಗಿ ಕಬೋರ್ಡ್ ಅಲ್ಲಿ ಇದ್ದದನ್ನ ನೋಡಿ ಅವನಿನೇ ಅವಳನ್ನ ಕಾಪಾಡ್ಬಿಟ್ಟು ಏನ್ ನಡೀತು ಅಂತ ಹೇಳಿ ಕೇಳ್ತಾಳೆ. ಆಗ ಆ ಹುಡುಗಿ ನಡೆದ ಕಥನೆಯನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವನಿ ಅಭಿ ಹತ್ರ ತನ್ನ ಭಾವನ್ ಬಗ್ಗೆ ಹೇಳಿದ್ಮೇಲೆ ಅಭಿಗೆ ತುಂಬಾನೇ ಕೋಪ ಬಂದಿರುತ್ತೆ. ಸೊ ಅವನಿ ಭಾವನ್ ಹತ್ರ ಹೋಗಿ ಅವನನ್ನ ಟಾರ್ಚರ್ ಮಾಡ್ತಿರ್ತಾನೆ. ಮತ್ತೆ ಅವನಿ ಭಾವನ ಹತ್ರ ನೋಡು, ನಾನು ಮತ್ತೆ ಅವನಿ ಇಬ್ರು ತುಂಬಾನೇ ಡೀಪ್ ಲವ್ ಅಲ್ಲಿ ಇದ್ದೀವಿ, ನಮ್ಮಿಬ್ರು ಮಧ್ಯ ಎಲ್ಲಾನು ಆಗೋಗಿದೆ, ನೀನು ಮದುವೆ ಆಗು, ಆಮೇಲೆ ಡಿವೋರ್ಸ್ ಕೊಡು, ನಂತರ ನಾವಿಬ್ರು ಮದುವೆ ಆಗ್ತೀವಿ ಅಂತ ಹೇಳಿರ್ತಾನೆ. ಇಲ್ಲ ಅಂತ ಹೇಳಿದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಕೂಡ ಎದುರಿಸಿರ್ತಾನೆ. ಫಸ್ಟ್ ನೀನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮದ್ವೆ ಆದ ದಿನದಿಂದ ನೀನು ಅವನಿಗೆ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನಿನ್ನ ಟಾರ್ಚರ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಅವನಿನೇ ನಿನ್ನನ್ನ ಅಸಹ್ಯ ಪಟ್ಕೊಳ್ಳೋ ತರ ಇರ್ಬೇಕು ಅಂತ ಹೇಳ್ತಾನೆ. ಸೆಕೆಂಡ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಮದುವೆ ಆಗಿ 3 ತಿಂಗಳು ಆದ್ಮೇಲೆ ನೀನು ಡಿವೋರ್ಸ್ಗೆ ಅಪ್ಲೈ ಮಾಡ್ಬೇಕು, ಅದಾದ್ಮೇಲೆ ನಾವಿಬ್ರು ಮದುವೆ ಆಗ್ತೀವಿ ಓಕೆನಾ ಅಂತ ಹೇಳ್ತಾಳೆ. ಇನ್ನು ಕೊನೆಯದು ಏನಪ್ಪಾ ಅಂತ ಹೇಳಿದ್ರೆ ನೀನು ಡಿವೋರ್ಸ್ ಕೊಟ್ಟಾದ್ಮೇಲೆ ಅವನಿಯಿಂದ ತುಂಬಾನೇ ದೂರ ಹೋಗಿರ್ಬೇಕು, ಆಗ ಮಾತ್ರ ಅವನಿ ನನ್ಗೆ ಹತ್ರ ಹಾಕ್ತಾಳೆ, ಇಲ್ಲ ಅಂತ ಹೇಳಿದ್ರೆ ಅವಳು ನನ್ನನ್ನ ಒಪ್ಕೊಳ್ಳೋದಿಲ್ಲ. ಈ 3ರಲ್ಲಿ ಯಾವ್ದೇ ಒಂದು ನಡಿಲಿಲ್ಲ ಅಂತ ಹೇಳಿದ್ರು ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಎದುರಿಸಿರ್ತಾನೆ. ಅಭಿ ಹೇಳಿದ್ದೆಲ್ಲ ನಿಜ. ಅವನಿಗೆ ಅಭಿ ಅಂದ್ರೇನೆ ತುಂಬಾ ಇಷ್ಟ ಅಂತ ಹೇಳಿ ಅವ್ರ ಭಾವ ನಂಬಿರ್ತಾನೆ. ಸೊ ಅದರಿಂದ ಅವಳು ಫಸ್ಟ್ ಡೇ ಇಂದಾನೆ ಅವನು ಅವನಿಗೆ ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಅವನ್ ಫ್ರೆಂಡ್ ನ ಲವ್ವರ್ ತರ ಮನೆಗೆ ಕರ್ಕೊಂಡು ಬರ್ತಿರ್ತಾನೆ. ಅವರಿಬ್ರು ಒಂದೇ ರೂಮ್ ಅಲ್ಲಿ ಇದ್ರು ಕೂಡ ಈ ಹುಡುಗಿ ಗೇಮ್ಸ್ ಆಡ್ಕೊಂಡಿರ್ತಾಳೆ. ಮತ್ತೆ ಅವನು ಎಲೆ ಮೇಲೆ ಅವನಿ ಚಿತ್ರನ ಬಿಡಿಸ್ತಾ ಇರ್ತಾನೆ. ಆದ್ರೆ ಅವನಿಗೆ ಕೋಪ ಬರ್ಬೇಕು ಅಂತ ಹೇಳ್ಬಿಟ್ಟು ರೊಮ್ಯಾನ್ಸ್ ಸೌಂಡ್ ನ ಮಾಡ್ತಿರ್ತಾನೆ. ಸೊ ಅದಕ್ಕೆ ಅವನಿ ಕೂಡ ಒಳಗಡೆ ಏನೋ ನಡೀತಿದೆ ಅಂತ ಹೇಳಿ ಡೌಟ್ ಪಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಅದಾದ್ಮೇಲೆ ಅವನಿಗೆ ಅವ್ರ ಭಾವ ಚೆನ್ನಾಗಿ ಹೊಡೆದ್ಬಿಟ್ಟು ಫ್ರಿಡ್ಜ್ ಒಳಗಡೆ ಲಾಕ್ ಮಾಡಿರ್ತಾನಲ್ಲ, ಅವಾಗ ಅವನು ಅದ್ರ ಫ್ರಿಡ್ಜ್ ಮುಂದೆನೆ ಕುತ್ಕೊಂಡು ಅಳ್ತಿರ್ತಾನೆ. ಅವನ್ ಪಕ್ಕ ಈ ಅಭಿನೂ ಕೂಡ ಕುತ್ಕೊಂಡು ತುಂಬಾನೇ ಅಳ್ತಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಇವ್ರಿಬ್ರು ಕೂಡ ಅವನಿನ ತುಂಬಾನೇ ಇಷ್ಟಪಡ್ತಿರ್ತಾರೆ. ಈ ಸೈಕೋ ಲವ್ ಏನೋ ನನ್ಗಂತೂ ಗೊತ್ತಾಗ್ಲಿಲ್ಲ. ಅವಳ ಭಾವ ಬೇಕು ಅಂತಾನೆ ಹ್ಯಾಂಡ್ ನ ಕಟ್ ಮಾಡ್ಕೊಂಡಿರ್ತಾನೆ. ಮತ್ತೆ ಫೇಕ್ ವೆಡ್ಡಿಂಗ್ ಕಾರ್ಡ್ ಕೂಡ ರೆಡಿ ಮಾಡ್ಸಿರ್ತಾನೆ. ಸೊ ಇದನ್ನೆಲ್ಲ ನೋಡಿ ಅವನಿಗೆ ಭಾವನ ಮೇಲೆ ತುಂಬಾನೇ ಅಸಹ್ಯ ಬಂದು ಬಿಟ್ಟು ಹೋಗ್ಲಿ ಅಂತ ಹೇಳಿ ಇದನ್ನೆಲ್ಲ ಮಾಡಿರ್ತಾನೆ. ಹಾಗೆ ಸ್ಕೂಲ್ ಡೇಸ್ ಅಲ್ಲಿ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ್ನಲ್ಲ, ಆಕ್ಚುಲ್ ಆಗಿ ಅದು ಪ್ರಪೋಸ್ ಮಾಡಿರೋದಲ್ಲ. ಸೊ ಅವನಿಗೆ ಯಾವ ರೀತಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಅಲ್ಲೂ ಕೂಡ ಅವನಿ ಅವ್ರ ಭಾವನ ಅಪಾರ್ಥ ಮಾಡ್ಕೊಂಡಿರ್ತಾಳೆ. ಇದೆಲ್ಲ ಆದ್ಮೇಲೆ ಕಟ್ ಮಾಡ್ಕೊಂಡಿದ್ದಂತಹ ರಾತ್ರಿ ಅವನೇ ಅವಳ ಭಾವನ ಹತ್ರ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ದಾಗ ಅವ್ರ ಭಾವಂಗೆ ಅರ್ಥ ಆಗ್ಬಿಟ್ಟಿರುತ್ತೆ ಅವನಿ ನನ್ನನ್ನೇ ಲವ್ ಮಾಡ್ತಿರೋದು ಅಭಿನಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇನೆ ಅವ್ರ ಭಾವ ಅವಳನ್ನ ತಪ್ಕೊಂಡು ಅಳ್ತಿರ್ತಾನೆ. ಆದ್ರೆ ಅವನಿ ಇಲ್ಲೂ ಕೂಡ ಅವನ ಗರ್ಲ್ ಫ್ರೆಂಡ್ಗೋಸ್ಕರ ಅಳ್ತಿದ್ದಾನೆ ಅಂತ ಹೇಳಿ ಅನ್ಕೊಂಡಿರ್ತಾಳೆ. ತರಕಾರಿ ತಗೊಂಬರಕ್ಕೆ ಅಂತ ಹೇಳಿ ಮಾರ್ಕೆಟ್ ಹೋದ್ಮೇಲೆ ಅಲ್ಲಿಗೆ ಅಭಿ ಡಿವೋರ್ಸ್ ಪೇಪರ್ನ ತಗೊಂಡು ಬಂದು ಸೈನ್ ಮಾಡೋಕೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವನು ಅಭಿಗೆ ಬೈದು ನಾನ್ ಯಾಕೆ ಸೈನ್ ಮಾಡ್ಬೇಕು, ಅವನಿಗೆ ನಾನ್ ಅಂದ್ರೇನೆ ತುಂಬಾ ಇಷ್ಟ, ಅವಳು ನನ್ನನ್ನ ಚಿಕ್ಕದ್ರಿಂದನೂ ಗಂಡ ಅಂತ ಅನ್ಕೊಂಡಿರ್ತಾಳೆ ಅಂತ ಹೇಳಿ ನಾನ್ ಸೈನ್ ಮಾಡಲ್ಲ ಅಂತ ಹೇಳ್ತಾನೆ.
ಸೊ ಅದಕ್ಕೆ ಅಭಿಗೆ ತುಂಬಾನೇ ಕೋಪ ಬಂದು ಅವನ ಬಾಯಿಗೆ ಪಾಯ್ಸನ್ ನ ಹಾಕ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಅವಳ ಫ್ರೆಂಡ್ ನ ನೋಡಿ ಅವಳು ಅವನನ್ನ ಹೆಂಗಾದ್ರೂ ಕಾಪಾಡ್ಬೇಕು ಅಂತ ಹೇಳಿ ಅನ್ಕೊಳ್ತಾಳೆ. ಬಟ್ ಇವಳನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಕಬೋರ್ಡ್ ಒಳಗಡೆ ಹಾಕ್ತಾರೆ. ಇದನ್ನೆಲ್ಲ ಮಾಡೋದಕ್ಕೆ ಅಭಿಗೆ ಅವಳ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡಿರ್ತಾನೆ. ಸೊ ಅದಕ್ಕಾಗೇನೆ ಅವನಿ ಆ ಇಬ್ರು ಹುಡುಗರ್ನು ಕೂಡ ಸಾಯಿಸ್ಬಿಡ್ತಾಳೆ. ಸೊ ಇನ್ನು ಪ್ರೆಸೆಂಟ್ ಬಂದ್ರೆ ಅಭಿ ನಮ್ಮಿಬ್ರಿಗೋಸ್ಕರನೇ ಹೀಗೆ ಮಾಡಿದ್ದು ಅಂತ ಹೇಳಿ ಹೇಳ್ತಾನೆ. ಇದನ್ ಕೇಳಿ ಅವನಿಗೆ ತುಂಬಾನೇ ಕೋಪ ಬಂದು ಅವನನ್ನ ಅಲ್ಲೇನೆ ಹೊಡೆದ್ಬಿಟ್ಟು ಅವನೇ ತೋಡಿದಂತಹ ಗುಂಡಿಗೆ ಅವನನ್ನ ಊತ್ ಬಿಡ್ತಾಳೆ. ನೆಕ್ಸ್ಟ್ ಅವನಿ ಮನೆಗೆ ಬಂದು ತಾನು ಪ್ರೀತಿಸಿದಂತಹ ಇಬ್ರು ಹುಡುಗರು ಕೂಡ ಸತ್ತೋದ್ರು. ಅದಲ್ದಲೆ ಅವಳ ಭಾವ ಕೂಡ ಸತ್ತೋಗಿದ್ದನ್ನ ತಡ್ಕೊಳಕ್ ಆಗ್ದೇನೆ ಅವಳು ಕೂಡ ಅವಳ ಭಾವನ ರೀತಿಯನ್ನೇ ವಿಷನ ತಗೊಂಡು ಅಂದ್ರೆ ಸೇಮ್ ಪಾಯ್ಸನ್ ನ ಕುಡಿದು ಕೂಡ ಸತ್ತೋಗ್ಬಿಡ್ತಾಳೆ. ಚಿಕ್ಕದ್ರಿಂದ ಅವಳ ಭಾವ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ. ಇನ್ನು ಬೈದ್ರೆ ಸುಮ್ನಿರ್ತಾಳ, ಇನ್ನು ಸಾಯಿಸಿದ್ರೆ ಸುಮ್ನಿರ್ತಾಳ. ಅದಕ್ಕೆ ಆ 3 ಜನನ ಸಾಯಿಸ್ಬಿಡ್ತಾಳೆ. ಹೀಗೆ ತಾನು ಕೂಡ ಸತ್ತು ಹೋಗ್ತಾಳೆ. ಸೊ ಇಲ್ಲಿಗೆ ಈ ಮೂವಿ ಮುಕ್ತಾಯ ಆಗುತ್ತೆ. ಮೂವಿ ಹೇಗ್ ಅನ್ನಿಸ್ತು ಹಾಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.